ನಾನು ಡಾಕ್ಟರ್ ಮಹಾಂತೇಶ್ ಬಸವಣ್ಣಪ್ಪ ರಾಮಣ್ಣವರ್, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಬೆಳಗಾವಿ ಹಾಗೂ ಕಾರ್ಯದರ್ಶಿ ಡಾಕ್ಟರ್ ರಾಮಣ್ಣವರ್ ಚಾರಿಟೇಬಲ್ ಟ್ರಸ್ಟ್ ಬೈಲಹೊಂಗಲ ಜಿಲ್ಲಾ ಬೆಳಗಾವಿ. ಇವತ್ತು ನನ್ನ ತಾಯಿಯನ್ನು ಕಳ್ಕೊಂಡೀನಿ. ನನ್ನ ತಾಯಿಯವರು ವಿದೇವಿಷ್ಯರಾಗಿದ್ದಾರೆ. ತಾಯಿಯ ಶತಾಯು ಆಯುರ್ವೇದ ವೈದ್ಯೆ, ಬೈಲಹೊಂಗಲದ ಡಾಕ್ಟರ್ ರಾಮಣ್ಣವರ್ ಚಾರಿಟೇಬಲ್ ಟ್ರಸ್ಟಿನ ಸಂಸ್ಥಾಪಕಿಯಾಗಿ ಇವತ್ತು ಜನಸಾಮಾನ್ಯರಲ್ಲಿರ್ತಕ್ಕಂಥ ಮೂಢನಂಬಿಕೆ ಹಾಗೂ ಅಂಧಶ್ರದ್ಧೆ ನಿರ್ಮೂಲನೆ ಮಾಡಲಿಕ್ಕೆ ಏನು ಮಾಡಿದ್ಲಪ್ಪ ಅಂದ್ರೆ ಈ ಡಾಕ್ಟರ್ ರಾಮಣ್ಣವರ್ ಚಾರಿಟೇಬಲ್ ಟ್ರಸ್ಟ್ ಹುಟ್ಟಾಕಿ ನಾನು ಎಲ್ಲ ಕುಟುಂಬದವ್ರ ಸದಸ್ಯರು, ನನ್ನ ಅಣ್ಣ ಗಂಗಾಧರು, ನನ್ನ ತಮ್ಮ ಜಗದೀಶ ಹಾಗೂ ನನ್ನ ಎಲ್ಲ ಕುಟುಂಬದ ಸದಸ್ಯರು ಇವತ್ತು ಈ ಒಂದು ಅಭಿಯಾನಕ್ಕೆ, ದೇಹದಾನ, ನೇತ್ರದಾನ, ಅಂಗಾಂಗ ದಾನಕ್ಕೆ ಅಭಿಯಾನಕ್ಕೆ ಚಾಲ್ತಿ ಕೊಟ್ಟವಳು ನನ್ನ ತಂದೆಯವರು. ನವಂಬರ್ 13, 2008ರಂದು ನಮ್ಮ ತಂದೆಯವರು ವಿಧಿವಿಷಯರಾದರು. ಅವರ ಅಂತಿಮ ಇಚ್ಛೆಯಂತೆ ಅವರ ದೇಹವನ್ನು ಇದೇ ಮಾತೃ ಸಂಸ್ಥೆ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮೇಲೆ ದಾನ ಮಾಡಿದರು. ಅವರ ಕೊನೆ ಒಂದು ವಿಲ್ ಬರೆದಿದ್ರು, ಏನಂತಂದರೆ ನನ್ನ ದೇಹವನ್ನು ದಾನ ಮಾಡಬೇಕು, ನನ್ನ ಮಗನೇ ಛೇದನ ಮಾಡಬೇಕಂತ ಬರೆದಿದ್ರು. ಆ ಛೇದನಕ್ಕೆ ನನ್ನ ಎಲ್ಲರೂ ಕುಟುಂಬದವರು ಎಲ್ಲರೂ ಇದಕ್ಕೆ ಸಾಕ್ಷಿಯಾದರು. ಈ ಸಂದರ್ಭದಾಗ ಅವರೆಲ್ಲರೂ ನನಗೆ ಆತ್ಮಸ್ಥೈರ್ಯ ಕೊಟ್ಟು ನನ್ನ ತಂದೆಯವರು ಮಾಡಿದರು. ಅದೇ ರೀತಿಯಾಗಿ ನನ್ನ ತಾಯಿಯೂ ಕೂಡ ಇವತ್ತು ಏನಪ್ಪ ಅಂದ್ರೆ ಮೃತಪತ್ರ ಬರೆದಿದ್ದಾಳೆ. ತಂದೆಯವ್ರದ್ದು ಹೇಗೆ ಮಾಡಿದೆಯಲ್ಲ ಅದೇ ರೀತಿಯಾಗಿ ನೀನು ಗಟ್ಟಿ ಮನಸ್ಸಿಟ್ಕೊಂಡು ತಂದೆ ಎದೆ ಮೇಲೆ ಆಟವಾಡಿ ಇವತ್ತು ತಂದೆಯ ದೇಹವನ್ನು ಛೇದನ ಮಾಡೋದಂಥ ಶಕ್ತಿ ನಾನು ನಿನಗೆ ಇದ್ದಾಗ ನಾನು ನಿನಗೆ ಕೊಟ್ಟಿದ್ದೇನೆ. ಈಗ ನನ್ನ ಸರದಿ ಬಂದೈತಿ. ನನ್ನ ಸರದಿ ಬಂದಾಗ ನೀನು ಆತ್ಮಸ್ಥೈರ್ಯ ಕಳೆದುಕೊಳ್ಳದೆ ಅದನ್ನು ಪೂರಕವಾಗಿ ಮಾಡಬೇಕಂತೇಳಿ ನನ್ನ ಕಡೆ ಮಾತು ತೊಗೊಂಡಿದ್ದಾಳೆ. ಬಹುಶಃ ಭಗವಂತ ಆ ಧನ್ವಂತರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದಕ್ಕೆ ನನ್ನ ಮಾತೃ ಸಂಸ್ಥೆ KLEಯ ಮಾತೃ ಸಂಸ್ಥೆಯಾದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಇವತ್ತು ನಾನು ಸ್ಮರಿಸ್ತೇನೆ. ಯಾಕಂದ್ರೆ ಈ ಒಂದು ಕಾರ್ಯಕ್ಕೆ ಈ ರೀತಿ ಮಾಡಂತ ಹೇಳಿ ನನಗೆಲ್ಲನೂ ಬೆನ್ನೆಲುಬಾಗಿ ನಿಂತು ನನಗೆ ಅವರು ಈ ರೀತಿ ಮಾಡಬೇಕಂಥೇಳಿ ನನಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ಅದನ್ನು ನಮ್ಮ ಕುಟುಂಬದ ಸದಸ್ಯರಿಂಬಲೂ ಮಾತಾಡಿದ್ದಾರೆ. ಈ ಸಂದರ್ಭದಾಗ ನನ್ನ ತಾಯಿ ನಿನ್ನೆ ಆಕಿ 2 ಕಣ್ಣುಗಳನ್ನು ದಾನ ಮಾಡಿ ಇಬ್ಬರು ಅಂದ್ರಬಾಳಿಗೆ ಬೆಳಕಾಗಿದ್ದಾಳೆ. ಅದೇ ರೀತಿಯಾಗಿ ಅವಳ ಚರ್ಮವನ್ನು ಕೂಡ ದಾನ ಮಾಡಿದ್ದೇವೆ. ಬಹುಶಃ ನಮ್ಮ ಇಡೀ ಕರ್ನಾಟಕದಾಗ 2ನೇ ಚರ್ಮ ಭಂಡಾರ ಅಂದರೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಚರ್ಮ ಭಂಡಾರ. ನಿನ್ನೆನೇ ಆಕಿದು ನೇತ್ರದಾನ, ಚರ್ಮದಾನ, ಇಂದು ಅವರ ತಾಯಿಯ ದೇಹವನ್ನು ದಾನ ಮಾಡಿದ್ದಾನೆ. ನನ್ನ ತಂದೆಯವರು 2 ನುಡಿಗಳನ್ನು ಬರೆದಿದ್ದರು. ಆ 2 ನುಡಿಗಳನ್ನು ನನ್ನ ತಂದೆಯ ಮುಖಾಂತರ ನನ್ನ ತಾಯಿಗೆ ಅರ್ಪಿಸ್ತೇನೆ, ಪಾದಚರಣಕ್ಕೆ ಅರ್ಪಿಸ್ತೇನೆ. ಅವು 2 ನುಡಿಗಳು ಏನಂದಿದ್ರು ಅಂದರೆ ಆಕಿ ಅಂಗಾಂಗ ದಾನದ ಬಗ್ಗೆ, ದೇಹದಾನದ ಬಗ್ಗೆ ಹೇಳಿದರು. ಜೀವ ಇರುವಾಗ ರಕ್ತದಾನ, ಜೀವ ಹೋಗುವಾಗ ಅಂಗಾಂಗ ದಾನ, ಜೀವ ಹೋದ ನಂತರ ನೇತ್ರ, ಚರ್ಮ, ದೇಹದಾನ. ಅದೇ ರೀತಿಯಾಗಿ ದೇಹದಾನದ ಮಹತ್ವವನ್ನು ನಮ್ಮ ತಂದೆಯವರು ಇನ್ನೊಂದು ಬರೆದಿದ್ದರು. ಕೊಟ್ಟರೆ ಧನ್ಯನಾಗುವೆ ಜೀವಿತರಲ್ಲಿ, ಇಟ್ಟರೆ ಬೋಧಕನಾಗುವೆ ವೈದ್ಯರಿಗೆ, ಸುಟ್ಟರೆ ಬೂದಿಯಾಗಿ ಹೋವೆ ಭೂಗೆ, ಕೂತರೆ ನೀನಾರಿಗದೆ ಎಲೆ ಮಾನವ. ಅಕ್ಷರಶಃ ಇದು ಏನಪ್ಪ ನಮ್ಮ ತಂದೆಯವರು ತಾಯಿಯವರು ನಡೆದುಕೊಟ್ಟ ಮಾರ್ಗದರ್ಶನದಲ್ಲಿ ಮಾಡಿದ್ದಾರೆ. ಇವತ್ತು ಇಡೀ ನಮ್ಮ ಡಾಕ್ಟರ್ ರಾಮಣ್ಣವ್ರ ಕುಟುಂಬದವರು ನೇತ್ರದಾನ, ಚರ್ಮದಾನ, ದೇಹದಾನಕ್ಕೆ ಎಲ್ಲರೂ ಸಾಕ್ಷೀಭೂತ ಆಗಿದ್ದಾರೆ ಅಂಥೇಳಿ ಇವತ್ತು ಮುಂಬರುವ ದಿವಸದಲ್ಲಿ ಇದು ಏನಪ್ಪ ಅಂದ್ರೆ ಡಾಕ್ಟರ್ ರಾಮಣ್ಣವರ್ ಚಾರಿಟೇಬಲ್ ಟ್ರಸ್ಟ್ ಇನ್ನೂ ಜನಸಾಮಾನ್ಯರಿರ್ತಕ್ಕಂಥ ಮೂಢನಂಬಿಕೆಯನ್ನು ತೆಗೆದು ಅದನ್ನು ಅಂಧಶ್ರದ್ಧೆಯನ್ನು ತೆಗೆದು ಅಂಗಾಂಗ ದಾನಕ್ಕೂ ಕೂಡ ಅದಕ್ಕೆ ಅಂಗಾಂಗ ದಾನ ಮತ್ತು ದೇಹದಾನಕ್ಕೆ ಚಾಲ್ತಿ ನೀಡ್ತಾರೆ ಅಂಥೇಳಿ ಎಲ್ಲರ ನಮ್ಮ ಕುಟುಂಬದ ಡಾಕ್ಟರ್ ರಾಮಣ್ಣವ್ರ ಕುಟುಂಬದ ಪರವಾಗಿ ನಾನು ಮತ್ತೊಮ್ಮೆ ಇವತ್ತು KLE ಸಂಸ್ಥೆಗೆ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ವಂದಿಸಿ ನನ್ನ ಮಾತಿಗೆ ಪೂರ್ಣ ಮಾಡ್ತೇನೆ. ಸರ್, ಇಲ್ಲಿವರೆಗೂ ನನ್ನ ಟ್ರಸ್ಟಿಗೆ ನನ್ನ ಟ್ರಸ್ಟ್ಗೆ ಈಗಾಗಲೇ 5,000 ಜನ ಈಗಾಗಲೇ ದೇಹದಾನಕ್ಕೆ ವಾಗ್ದಾನ ಮಾಡಿದ್ದಾರೆ. ಅದು ಕೂಡ ನಮ್ಮ ಮಾತೃ ಸಂಸ್ಥೆ KLEಗೆ ಆಯ್ತು, ಬೇರೆ ಬೇರೆ ಕಡೆ ಆಯ್ತು. ನನ್ನ ಟ್ರಸ್ಟ್ ಮುಖಾಂತರ ವಿವಿಧ ವೈದ್ಯಕೀಯ ಮಹಾವಿದ್ಯಾಲಯ, ಆಯುರ್ವೇದ ಕಾಲೇಜ್, ಹೋಮಿಯೋಪತಿ ಕಾಲೇಜ್ ದಾನ ಮಾಡಿದ್ದಾರೆ. ವಿಶೇಷವಾಗಿ ಇಲ್ಲಿ ಹೇಳಬೇಕಂದ್ರೆ ಬೆಳಗಾವಿ ಜಿಲ್ಲೆ ಅತ್ರಿ ತಾಲೂಕಿನ ಸೇಗುಣಸಿ ಗ್ರಾಮದ ಇಡೀ ಗ್ರಾಮಸ್ಥರು ಎಲ್ಲರೂ, ರಾಷ್ಟ್ರೀಯ ಬಸವ ದಳದ ಎಲ್ಲರೂ ಕಾರ್ಯಕರ್ತರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ದೇಹದಾನಕ್ಕೆ ಬಂದಾರಂದ್ರೆ ಅದು ರಾಷ್ಟ್ರೀಯ ಬಸವ ದಳದ ಬಸವ ಒಂದು ಫಿಲಾಸಫಿ ಮಾಡಿದವರ. ಇಂಥ ಸಂದರ್ಭದಾಗ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ದೇಹದಾನ ಮಾಡಿದ್ದಾರೆ ಅಂತ ಹೇಳಿದ್ದೇನೆ. ಸರ್, ಈಗ ನಿಮ್ಮ ತಂದೆಯವರು ಈ ತಾಯಿಯವರು ಛೇದನ ಮಾಡ್ತೇವೆ ಅಂತ ಹೇಳಿದ್ರಲ್ಲ, ಯಾವಾಗ ಅದನ್ನು? ಸರ್, ಇದು ಒಂದೇದಂದರೆ ನಾನು ಅದನ್ನು ಈಗಾಗಲೇ ನಾನು ವ್ಯಕ್ತಪಡಿಸೋದಿಲ್ಲ. ಯಾಕಂದ್ರೆ ನನಗೆ ಮೊದಲು ನನ್ನ ತಾಯಿನ ಕಳ್ಕೊಂಡು ಆಕೆನೂ ವಿಲ್ ಬರೋದು ಹೋದ್ಲು. ಆಕೆ ಡಾಕ್ಟರ್ ಅದಾಳ, ನಾನು ಡಾಕ್ಟರ್ ಅದೇನೆ.
ಆದರೂ ನನಗೂ ಮನುಷ್ಯತ್ತು ನಾನು ಹಾಕಿದ ಎದೆ ಹಾಲು ಕುಡ್ದ ಒಂದು ಕೂಡ ನನಗೆ ಒಂಥರ ಏನಾಗೈತೆ ಅಂದ್ರೆ ಅದನ್ನು ಈಗ ನನಗೆ ಆಕೆ ಬರಕ್ಕೆ ಕೊಟ್ಟಿದ್ದು ನಾ ಇನ್ನೂ ನನ್ನ ತಮ್ಮಂದರು ಎಲ್ಲರ ಕಿಂಬಲ್ಲಿ ಮಾತಾಡ್ಕೊಂಡು ನನಗೆ ಇನ್ನೂ ಧೈರ್ಯ ಸಾಲ್ವಲ್ತು. ಯಾಕಂದ್ರೆ ತಾಯಿ ಆಕಿ ಮಮತೆ ನಾ ಮನ್ಯಾಗ ಆಕಿ ಸೇವಾ ಮಾಡಿದ್ದು ನೋಡಿದ್ರೆ ನನಗೆ ಇನ್ನೂ ಕೈ ನಡುಗ್ತತಿ. ಅದಕ್ಕೆ ನಾ ಇನ್ನೂ ಮುಂಬರೋ ದಿವಸೊಳಗೆ ಅದನ್ನು ತಿಳಿಸ್ಕೊಡ್ತೀನಿ. ತಮ್ಮೆಲ್ಲರಿಗೂ ಕರೆದು ಅದು ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರಿ ಅವರ ನೇತೃತ್ವದಲ್ಲೇ ಆಗೋದು. ಅದು ನಮ್ಮ ಕುಟುಂಬದ ಸದಸ್ಯರು ಎಲ್ಲರೂ ಕುಡ್ಕೊಂಡು ಅದು ಮಾಡ್ತೇನೆ. ಬಟ್ ಯಾವಾಗಲೂ ಹೆಂಗೈತೆ ಅಂದ್ರೆ ಇವತ್ತು ದಾನ ಮಾಡ್ರಿ ಅಂದ್ಕೊಂಡು ನಾಳೆ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಆದಂಥ ಪ್ರೊಸೀಜರ್ಸ್ ಇದ್ದಾವೆ. ಅದು ಆದಮ್ಯಾಗ ನಾನು ನಿಮ್ಮ ಹತ್ರ ಬಂದು ಅದನ್ನು ಮತ್ತೊಮ್ಮೆ ಅವನು ಹೇಳ್ತಾನೆ. ಎಷ್ಟು ದೇಹದಾನ ಈ ವಿಷಯ ಒಳಗೆ ನಮ್ಮ ನಮ್ಮ KLE BM ಕಂಕನವಾಡಿ ಆಯುರ್ವೇದ ಮಾದರಿಗೆ ಈಗಾಗಲೇ ನಾನು 35 ದೇಹಗಳನ್ನು ತೆಗೆದುಕೊಂಡೇನೆ. ಅದೇ ರೀತಿಯಾಗಿ ನಮ್ಮ JN ಮೆಡಿಕಲ್ ಕಾಲೇಜಲ್ಲಿ ಸುಮಾರು 200ಕ್ಕಿಂತ ಹೆಚ್ಚು, ಈ ನಾನು ಹೇಳೋದು 2000ದಿಂದ ಹಿಡಿದು ಇಲ್ಲಿವರೆಗೂ 200ಕ್ಕಿಂತ ಮೃತದೇಹಗಳಲ್ಲಿ ಬಂದಿದ್ದಾವೆ. ಮತ್ತು ಆಲ್ ಓವರ್ ಕರ್ನಾಟಕದಾಗ ನಮ್ಮ ಟ್ರಸ್ಟ್ ವತಿಯಿಂದ ಕೋಆರ್ಡಿನೇಟ್ ಮಾಡಿ ಸುಮಾರು 1000ಕ್ಕಿಂತ ಹೆಚ್ಚು ಈಗಾಗಲೇ ದೇಹದಾನ ಡೆತ್ ಆಗಿ ಕೊಟ್ಟಿದ್ದಾರೆ. 5000 ನೋಂದಣಿ ಮಾಡಿದ್ದಾರೆ. ಅದರೊಳಗೆ 5000 ಮಾಡಿದ್ರಾಗ ನೇತ್ರದಾನ, ಚರ್ಮದಾನ ಮತ್ತು ದೇಹದಾನ ಮಾಡಿದ್ದಾರೆ. ಮತ್ತೊಂದು ನೆನ್ಪಿಡ್ಕೋಬೇಕು, ಎಲ್ಲರೂ ದೇಹದಾನ ಮಾಡಿದ್ದಾರೆ. ಅವ್ರ ದೇಹದಾನ ಆಗೋದಿಲ್ಲ. ಅವರ ಅಂತಿಮ ಇಚ್ಛೆಯ ಪ್ರಕಾರ ಏನು ಕರ್ಮಫಲ ಪ್ರಕಾರ ಕೆಲವೊಬ್ಬರು ಆಗಿಲ್ಲ, ಕೆಲವೊಬ್ಬರು ಯಾರು ಬರ್ಸಿಲ್ಲಲ್ಲ ಅವ್ರದ್ದು ಕೂಡ ಆಗಿದ್ದಾವ. ಇಂಥ ಸಂದರ್ಭದಾಗ ಅದು ವಿಧಿ ಆಟ ನಮ್ಮ ಕೈಯಾಗಿಂದಲ್ಲ. ಬಟ್ ಎಲ್ಲ ನನ್ನ ತಾಯಿ ಅಂದ್ಕೊಂಡಂಗೆ ಇವತ್ತು ಬಹಳ ಶರಣರ ಮರಣ ಮಹಾನವಮಿ ಅಂತಾರಲ್ಲ, ಇವತ್ತು ಅಕ್ಷರಶಃ ನನ್ನ ಕುಟುಂಬದವರು ಅದನ್ನು ನಡೆಸ್ಕೊಟ್ರು ಅಂತ ಹೇಳಲಿಕ್ಕೆ ಮತ್ತೊಮ್ಮೆ ನನಗೆ ಅತೀವ ಸಂತೋಷ ಆಗ್ತೈತಿ. ಅಷ್ಟೇ ದುಃಖ ಐತಿ ಆಕೆ ಬಿಲ್ ಬರೆದಿದ್ದಕ್ಕೆ. ಬಟ್ ಅದನ್ನೆಲ್ಲ ನನ್ನ ಕುಟುಂಬದವರು, ನಮ್ಮ ಅಕ್ಕ, ನಮ್ಮ ಅಣ್ಣಗೆ ಮತ್ತೊಮ್ಮೆ ಇದನ್ನು ಹೆಂಗೆ ಮಾಡಬೇಕು ಅನ್ನೋದು ಅವ್ರ ಕಡೆಯಿಂದ ಸಲಹೆ ಸೂಚನೆ ತೊಗೋತೀನಿ. ಅವ್ರು ಏನಾರು ಮಾರಲ್ ಸಪೋರ್ಟ್ ಕೊಟ್ಟರು ನನಗೆ ಆತಂದ್ರೆ ಇದು ಮಾಡೋಕ್ಕೆ ಸಾಧ್ಯ ಐತಿ. ಇಲ್ಲಾಂದ್ರೆ ನಾ ಬರೆದು ಕೊಟ್ಟಾಳಂತ ಮಾಡೋಕ್ಕೂ ಸಾಧ್ಯ ಆಗೋದಿಲ್ಲ ಅಂತ ನನಗೆ ಅನ್ಸಾಕತ್ತೈತಿ. ಯಾಕಂದ್ರೆ ತಾಯಿ ಅದಕ್ಕೆ ನಾನು ಅದಕ್ಕೆ ಧೈರ್ಯ ತೊಗೊಂಡು ಮುಂದೆ ಬರಬೇಕಾಗೈತಿ. ಅದಕ್ಕೆ ಮತ್ತೊಮ್ಮೆ ನನ್ನ ಕುಟುಂಬದ ಎಲ್ಲ ಹಿರಿಯರಿಗೂ ಅವ್ರಿಗೆ ಮಾಹಿತಿ ತೊಗೊಂಡು ನಾನು ಮುಂದೆ ಬರಲಿಕ್ಕೆ ನಾನು ಮಾಡ್ತೇನೆ. ಇವತ್ತಿಗೆ ನಮ್ಮ ರಾಮಣ್ಣವ್ರ ಕುಟುಂಬದವರ ಮಣ್ಣಿನಲ್ಲಿ ಮಾತೋಶ್ರೀ ಆದಂಥ ಸುಶೀಲಾ ಅಮ್ಮ ಅವ್ರದ ನಿನ್ನೆ ದುಃಖದ ನಿಧನ ಆಯಿತು. ಅವ್ರದ್ದು ದೇಹದಾನನು ನಮ್ಮ KLE ಸಂಸ್ಥೆಗೆ ಕೊಟ್ಟಿದ್ದಾರೆ. ಅದರ ಸಲುವಾಗಿ ನಾನು ರಾಮಣ್ಣವ್ರ ಕುಟುಂಬದವ್ರದ್ದು ಎಷ್ಟು ಅಭಿನಂದನೆ ಮಾಡೋದು ಅಷ್ಟು ಕಡಿಮೆ ಇದೆ. ಯಾಕಂದರೆ ಇಡೀ ಜಗತ್ತಿನಲ್ಲಿ ಒಂದು ದೇಶವೂ ಇದೆ, ಶ್ರೀಲಂಕಾನಲ್ಲಿ ದೇಹದಾನ ಆಗಲಿ, ಆರ್ಗನ್ ಡೊನೇಷನ್ ಆಗಲಿ ಅವ್ರ ಧರ್ಮನಲ್ಲಿನೇ ಬರೆದು ಬಿಟ್ಟಿದ್ದಾರೆ. ತೀರ್ಕೊಂಡ್ ಬಳಕ ಮತ್ತು ಜನರಿಗೆ ಉಪಯೋಗ ಆಗಬೇಕಂತೇಳಿ ಇಡೀ ಜಗತ್ತಿನಲ್ಲಿ ಯಾವುದೋ ಒಂದು ಆರ್ಗನ್ ಬೇಕಾದ್ರೆ ಶ್ರೀಲಂಕಾನಲ್ಲಿ ಪೇಷಂಟ್ಸ್ ಹೋಗ್ತಾ ಇರ್ತವೆ. ಆದರೆ ನಮ್ಮ ಇಂಡಿಯಾನಲ್ಲಿ 140 ಕರೋಡ್ ಮಂದಿನಲ್ಲಿ ಅವೇರ್ನೆಸ್ ಮಾಡುವಂಥ ಕೆಲಸವನ್ನು ಸನ್ಮಾನ್ಯ ಡಾಕ್ಟರ್ ರಾಮಣ್ಣವರು ಮಾಡ್ತಾಯಿದ್ದಾರೆ. ಮತ್ತು ಇಡೀ ಬೆಳಗಾಂನಲ್ಲಿ ಮತ್ತು ಇಡೀ ಕರ್ನಾಟಕದ ಒಂದು ಹೆಸರು ಈ ದೇಹದಾನ ಆಗಲಿ, ಆರ್ಗನ್ ಡೊನೇಷನ್ ಆಗಲಿ, ಐ ಡೊನೇಷನ್ ಆಗಲಿ, ಇದೆಲ್ಲ ಮಾಡೋ ಕೆಲಸನಲ್ಲಿ ನಾನು ಸದ್ಯಕ್ಕೆ ಅವ್ರ ಹಿಂಬಲ್ಲಿ ಕೈ ಜೋಡಿಸಿ ಕೆಲಸ ಮಾಡ್ತಾಯಿದ್ದೇನೆ. ಇವತ್ತಿನ ಮಟ್ಟ ನಾವು 1559 ಅನಾಥ ಶಿವನದೂ ಅಂತಿಮ ಕ್ರಿಯೆ ಮಾಡಿದ್ವು. ಮಾಡ್ತಿದ್ದಾಗ ಯಾವ ಚಲೋ ಡೆಡ್ ಬಾಡೀಸ್ ಇರ್ತಾವೆ, ಅವು ಡೆಡ್ ಬಾಡಿ ನಾವು KLE ಸಂಸ್ಥೆ ಆಗಲಿ, ಮರಾಠ ಮಂಡಳ ಆಗಲಿ ಇಂಥ ಸಂಸ್ಥೆ ಕೊಡ್ತಾ ಇದ್ದೇವೆ. ಆದರೆ ಡಾಕ್ಟರ್ ರಾಮಣ್ಣವ್ರ ಕುಟುಂಬವರು ಯಾವ ಪ್ರಕಾರ ಒಂದು ಅವೇರ್ನೆಸ್ ಮಾಡ್ತಾಯಿದ್ದಾರೆ. ಕಳೆದ 10 ವರ್ಷದಿಂದ ಅವರು ಸಾಕಷ್ಟು ಅವೇರ್ನೆಸ್ ಮಾಡಿದ್ದಾರೆ. ಇದೇ ಬುದ್ಧಿ ಎಲ್ಲ ಡಾಕ್ಟರ್ಗೂ ಬರಬೇಕು ಮತ್ತು ನಮ್ಮಂಥ ಸಮಾಜ ಸೇವಕಗೂ ಬರಬೇಕಂತೇಳಿ ದೇವ್ರ ಕಡೆ ಪ್ರಾರ್ಥನೆ ಮಾಡ್ತೇನೆ. ಮತ್ತೊಮ್ಮೆ ನಾನು ಅಮ್ಮ ಅವರಿಗೆ ಅವ್ರ ಮನಸ್ಸಿಗೆ ಆತ್ಮಿಕ ಶಾಂತಿ ಸಿಗಲಿ ಅಂತೇಳಿ ದೇವ್ರ ಕಡೆ ನಾನು ಪ್ರೇರಣೆ ಮಾಡ್ತೇನೆ. ದಿವಸ ನಮ್ಮ ಮಾತೋಶ್ರೀ ಅವರಾದಂಥ ಡಾಕ್ಟರ್ ಶ್ರೀಮತಿ ಸುಶೀಲಾದೇವಿ ರಾಮಣ್ಣವ್ರು ಇವರು ನಿಧನ ಹೊಂದಿದ್ದಾರೆ. ನಮ್ಮ ತಂದೆ ತಾಯಿ ಬಗ್ಗೆ ಹೇಳಬೇಕಂದ್ರೆ ಅವರು ವೃತ್ತಿಯಲ್ಲಿ ವೈದ್ಯಕೀಯ ವೃತ್ತಿಯನ್ನು ಇಬ್ಬರು ಡೆಂಟಲ್ ವೈದ್ಯರಾಗಿದ್ದರು. ಸೊ ಅವರು ಒಂದು ದೇಶಕ್ಕೆ ಮಾದರಿ ಆಗಬೇಕಂತೇಳಿ ಸ್ವತಃ ತಾವೇ ಮೊದಲು ತಮ್ಮ ದೇಹದಾನವನ್ನು ಮಾಡಿ ಜನರಿಗೆ ಅವೇರ್ನೆಸ್ ಮೂಡಿಸಿದ್ದಾರೆ. ಈ ಕಾರ್ಯವನ್ನು ನನ್ನ ಸಹೋದರನಾದಂಥ ಡಾಕ್ಟರ್ ಮಹಾಂತೇಶ್ ರಾಮಣ್ಣವರು ಈತ ಅದನ್ನು ಜಗತ್ತಿಗೆ ಸಾರಿ ಅದನ್ನು ಕಾರ್ಯರೂಪಕ್ಕೆ ತೊಗೊಂಡು ಬಂದಿದ್ದಾನೆ. ಸೊ ಈ ಒಂದು ನಮ್ಮ ತಂದೆ ತಾಯಿ ಆಶೀರ್ವಾದ ಅವನ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳ್ತೀನಿ ನಾನು. 2008 ನಮ್ಮ ತಂದೆಯವರು ಡೆತ್ ಆದಾಗ ಸೊ ಒಂದು ಟೈಟಲ್ ಕೊಟ್ಟರು. ಆ್ಯಕ್ಚುಲಿ ನಿಮ್ಮ ಪತ್ರಿಕಾ ಮಾಧ್ಯಮದವರು ಹೇಳಿದರು, ಯಾವ ಮಗು ಒಂದು ತಂದೆ ಎದೆ ಮೇಲೆ ಆಟ ಆಡಿತ್ತು ಆ ಮಗು ಇವತ್ತು ತನ್ನ ತಂದೆ ಎದೆಯನ್ನು ಸೀಳಿ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾನೆ ಅಂಥೇಳಿ ಜಗತ್ತಿಗೆ ತೋರಿಸ್ಕೊಟ್ರು. ಇವತ್ತು ಅದೇ ನನ್ನ ತಮ್ಮ ಯಾವ ತಾಯಿಯ ಎದೆ ಹಾಲನ್ನು ಕುಡಿದಿದ್ದಾನಲ್ಲ, ಮುಂದೆನೂ ಕೂಡ ನಮ್ಮ ತಾಯಿಯ
ವಾಕ್ಯ ಪರಿಪಾಲನೆ ಮಾಡೋಗೋಸ್ಕರ ನಾವು ಕೂಡ ಅವ್ನಿಗೆ ಸಪೋರ್ಟ್ ಮಾಡ್ತೀವಿ. ಯಾಕಂದರೆ ಇದರಿಂದ ಜಗತ್ತಿಗೆ ಒಂದು ಒಳ್ಳೇದಾಗ್ತೈತಿ ಅಂದ್ರೆ ನಾವು ಅವ್ನಿಗೆ ಮಾಡಂತ ನಾವು ಸಪೋರ್ಟ್ ಮಾಡ್ತೀವಿ. ಸೊ ಆ ಒಂದು ತಾಯಿಯ ಮಾತು ವಾಕ್ಯವನ್ನು ನಾವು ಪರಿಪಾಲನೆ ಮಾಡಲಿ. ಸೊ ಆ ಒಂದು ತಾಯಿಯ ಇಚ್ಛೆಯನ್ನು ಪೂರ್ಣಗೊಳಿಸಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಅದೇ ರೀತಿ ನಮ್ಮ KLE ಸಂಸ್ಥೆಯವರು ಅವನಿಗೆ ಈ ಕಾರ್ಯವನ್ನು ಮಾಡಲಿಕ್ಕೆ ಭಾಳ ತುಂಬ ಪ್ರಭಾಕರ್ ಕೋರಿ ಅವರು ಅವನಿಗೆ ಒಂದು ಎಷ್ಟೊಂದು ನೆರವು ಮಾಡಿಕೊಟ್ರು. ಸೊ ಇದೇ ರೀತಿ ಅವನ ಸೇವೆ ಜಗತ್ತಿಗೆ ಭಾಳ ಮುಂದುವರಲಿ ಅಂಥೇಳಿ ನಮ್ಮ ಕುಟುಂಬದ ಪರವಾಗಿ ನಾವು ಅವನಿಗೆ ತುಂಬ ಹಾರೈಸ್ತೇನೆ ಸರ್. ನನ್ನ ಹೆಸರು ವಿಜಯಲಕ್ಷ್ಮಿ ಮಂದವಾಡಿ ಅಂಥೇಳಿ. ನಾನು ಹುಬ್ಳಿ ಶಾ DJ ಛೇಡಾ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ನಾನು ಕಿರಿಯ ತರಬೇತಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್.